12ನೇ ದಿನಕ್ಕೆ ಕಾಲಿಟ್ಟ ಇಸ್ರೇಲ್ ಇರಾನ್ ಯುದ್ಧ. ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿರೋದ್ರಿಂದ ತಲೆನೋವು ಹೆಚ್ಚಳ, ಪರಸ್ಪರ ದಾಳಿ ಪ್ರತಿದಾಳಿಯೂ ಶುರು. ಹಾರ್ಮುಜ್ ಜಲಸಂಧಿ ಬಂದ್ನಿಂದ ತೈಲ ಸಂಕಷ್ಟ. G7 ರಾಷ್ಟ್ರಗಳ ಸಚಿವರಿಂದ ಇವತ್ತು ಮಹತ್ವದ ಸಭೆ. ಸಂಗ್ರಹಾಗಾರದಿಂದ 300ರಿಂದ 400 ಮಿಲಿಯನ್ ಬ್ಯಾರೆಲ್ ತೈಲ ಬಳಕೆಗೆ ಬಿಡುಗಡೆಗೆ ಮೂಲಕ ಪರಿಹಾರ. ಅಮೆರಿಕ ನೌಕಾಪಡೆಯ ಎಸ್ಕಾಟ್ನಲ್ಲಿ ಹಾರ್ಮುಜ್ ಜಲಸಂಧಿಯಿಂದ ತೈಲ ಹಡಗು ಸಾಗಾಟ. ಅಮೆರಿಕದ ಎನರ್ಜಿ ಸೆಕ್ರೆಟರಿ ಟ್ವೀಟ್ ಮಾಡಿ ಡಿಲೀಟ್. ಅಮೆರಿಕದ ಹೇಳಿಕೆಯನ್ನ ತಳ್ಳಿಹಾಕಿದ ಇರಾನ್. ನಿನ್ನೆ ಟ್ರೇಲರ್, ಇವತ್ತು ಅಸಲಿ ಪಿಕ್ಚರ್. ಬಹುತೇಕ ಹೋಟೆಲ್ಗಳಲ್ಲಿ ಸಿಲಿಂಡರ್ಗಳು ಖಾಲಿ. ಪಿಜಿಗಳಲ್ಲಿ ವಾಸ ಮಾಡ್ತಿರೋರ ಸ್ಥಿತಿಯೂ ಆಗಲಿದೆ ಅತಂತ್ರ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೂ ತಟ್ಟಿದ ಯುದ್ಧದ ಬಿಸಿ. ಸಿಲಿಂಡರ್ ಕೊರತೆಯಿಂದ ಅನ್ನಪ್ರಸಾದ ಸೇವೆ ತಾತ್ಕಾಲಿಕ ಸ್ಥಗಿತ. ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಸರ್ಕಾರಕ್ಕೆ ಭಕ್ತರಿಂದಲೇ ಆಗ್ರಹ. ₹5 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ಬೇಕರಿ ಘಟಕ ಸ್ಥಾಪನೆ. ತೈಲ ಬಿಕ್ಕಟ್ಟಿನ ಹೊಡೆತದಿಂದ ಫುಡ್ ಪ್ರಾಡಕ್ಟ್ ಕೈಗಾರಿಕೋದ್ಯಮಿಗಳಿಗೆ ಆತಂಕ. ನಿತ್ಯವೂ ₹50ರಿಂದ ₹75 ಸಾವಿರ ನಷ್ಟವಾಗುವ ಸಾಧ್ಯತೆ. ತೈಲ ಸಂಕಷ್ಟದ ನಡುವೆ ಮತ್ತೊಂದು ದಾಳಿ. ಶಯಾಬ್ ಆಯಿಲ್ ಫೀಲ್ಡ್ ಮೇಲೆ ಡ್ರೋನ್ ಅಟ್ಯಾಕ್ ಯತ್ನ. ಆಕಾಶದಲ್ಲೇ ಹೊಡೆದುರುಳಿಸಿದ ಸೌದಿ ಅರೇಬಿಯಾ. ಮಂಡ್ಯದ ಅರ್ಚಕನ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಹೆಂಡತಿಯ ಕಾಮದಾಟಕ್ಕೆ ಬಲಿಯಾದ ಅರ್ಚಕ ಸಿದ್ದಲಿಂಗಪ್ಪ ಪ್ರಿಯಕರನ ಮೂಲಕ ಗಂಡನನ್ನೇ ಹತ್ಯೆ ಮಾಡಿಸಿದ ಐನಾತಿ ಹೆಂಡತಿ. ಕಾಮಗಾರಿಗೆ ಗುಂಡಿ ಅಗೆದ್ರು, ರಸ್ತೆಗೆ ಟಾರ್ ಹಾಕೋದನ್ನೇ ಮರೆತರು. ಇದು ಬೆಂಗಳೂರಿನ ಜೆಸಿ ರಸ್ತೆಯ ಅವ್ಯವಸ್ಥೆಯ ಕಥೆ. ನಿತ್ಯ ಸವಾರರಿಗೆ ಸಂಕಟ, ಪಾದಚಾರಿಗಳಿಗೆ ಪರದಾಟ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಇವತ್ತು ರಾಯಚೂರು ಬಂದ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ. ರಾಯಚೂರಿಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳಲ್ಲೂ ಪ್ರತಿಭಟನೆ. ಹಾಸನದ ಸಕಲೇಶಪುರದಲ್ಲಿ ಅಕ್ರಮ ಮರಳು ದಂಧೆ. ರೆವೆನ್ಯೂ ಇನ್ಸ್ಪೆಕ್ಟರ್ ದಾನು ಪ್ರಕಾಶ್ ನೇತೃತ್ವದಲ್ಲಿ ಅಕ್ರಮ ಅಡ್ಡೆ ಮೇಲೆ ದಾಳಿ. ಆಚಂಗಿ ಗ್ರಾಮದ ಸರ್ವೆ ನಂಬರ್ 58ರಲ್ಲಿ ರಾಶಿ ಮರಳು ಪತ್ತೆ. ಕೊಪ್ಪಳದಲ್ಲಿ ಮನೆ ಮುಂದೆ ಅನ್ಯ ಧರ್ಮೀಯನಿಂದ ಮೂತ್ರ ವಿಸರ್ಜನೆ. ಪ್ರಶ್ನೆ ಮಾಡಿದ್ದಕ್ಕೆ ಹಿರಿಯ ವಕೀಲ, ಅವರ ಪತ್ನಿಯ ಮೇಲೆ ಹಲ್ಲೆ. ಜಮೀರ್ ಸೇರಿದಂತೆ 15ಕ್ಕೂ ಹೆಚ್ಚು ಯುವಕರ ಗುಂಪಿನಿಂದ ಅಟ್ಯಾಕ್. ಹಲ್ಲೆ ಖಂಡಿಸಿ ಪೊಲೀಸ್ ಠಾಣೆಗೆ ಹಿಂದೂ ಪರ ಸಂಘಟನೆಗಳ ಮುತ್ತಿಗೆ. ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಹೋಟೆಲ್ನಲ್ಲಿ ಬೆಂಕಿ. ವಿಜಯಪುರದ ಇಂಡಿ ಪಟ್ಟಣದ ಪಂಚರತ್ನ ಹೋಟೆಲ್ ಧಗಧಗ. ಅಪಾರ ಪ್ರಮಾಣದ ವಸ್ತುಗಳು ಹಾನಿ. ಶಿಡ್ಲಘಟ್ಟದ ತಾತಹಳ್ಳಿ ಗ್ರಾಮವನ್ನೇ ಮಾರಾಟ ಮಾಡಿದ ಕಂದಾಯ ಅಧಿಕಾರಿಗಳು. ಸರ್ಕಾರಿ ಶಾಲೆ ಸೇರಿದಂತೆ ಇಡೀ ಗ್ರಾಮವನ್ನೇ ನುಂಗೋದಕ್ಕೆ ಸ್ಕೆಚ್. ಕಂದಾಯ ಸಚಿವರೇ ಕಣ್ಮುಚ್ಚಿ ಕುಳಿತಿರೋದೇಕೆ? ಧ್ರುವ ಸರ್ಜಾರ ಕೆಡಿ ಸಿನಿಮಾದ ಸಾಂಗ್ ರಿಲೀಸ್ಗೆ ಸಿದ್ಧತೆ. ಬಾಲಿವುಡ್ ನಟಿ ನೋರಾ ಫತೇಹಿ ಹೆಜ್ಜೆ ಹಾಕಿರುವ ಹಾಡಿನ ಬಗ್ಗೆ ಕುತೂಹಲ. ಇದೇ ಮಾರ್ಚ್ 14ರಂದು ಪ್ರೇಮ್ ಬತ್ತಳಿಕೆಯಿಂದ ಹೊಸ ಸಾಂಗ್ ಔಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.